ನಮಸ್ಕಾರ ಲೋಕಲ್ ಪೀಪಲ್. ಶಿವಣ್ಣ ಅವರು, ಉಪೇಂದ್ರ ಅವರು ಹಾಗೂ ರಾಜ್ಬಿ ಶೆಟ್ಟಿ ಅವರು ಈ ಮೂರು ಜನರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತ 45 ಚಿತ್ರ. ಇದನ್ನ ಡೆಬ್ಯೂ ಡೈರೆಕ್ಷನ್ ಮಾಡಿರೋದು ನಮ್ಮ ಅರ್ಜುನ್ ಜನ್ಯ ಸರ್ ಅವರು. ಸೊ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರುವಂತ ಈ ಒಂದು 45 ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಸೊ ಈ ಟ್ರೈಲರ್ ಹೇಗಿದೆ, ಏನು ಎತ್ತ, ಫಸ್ಟ್ ಅದನ್ನು ನೋಡ್ಕೊಂಡ್ ಬರೋಣ. ಬಿಕಾಸ್ ಇದ್ರ ಬಗ್ಗೆ ಇನ್ನೂ ತುಂಬಾ ಇದೆ ಮಾತಾಡೋಕ್ಕೆ, ತುಂಬಾ ಕ್ಲಿಪ್ಸ್ಗಳಿದೆ ನಿಮ್ಗೆ ತೋರಿಸೋದಕ್ಕೆ. ಸೊ ಫಸ್ಟ್ ಟ್ರೈಲರ್ ನೋಡ್ಕೊಂಡ್ ಬರೋಣ, ಇನ್ ಮಿಕ್ಕಿದ್ನ ಆಮೇಲೆ ಮಾತಾಡೋಣ. ಓಕೆ, ಫಸ್ಟ್ ಟ್ರೈಲರ್. ಆ್ಯಂಡ್ ಟ್ರೈಲರ್ನ ನೀವು ನೋಡಬೇಕಾದ್ರೆ ದಯವಿಟ್ಟು ಏರ್ಬಡ್ಸು ಏರ್ಫೋನು ಏನಿದೆ ನಿಮ್ಮ ಹತ್ರ, ಸೊ ಅದನ್ನು ಹಾಕ್ಕೊಂಡು ನೋಡ್ಕೊಳ್ಳಿ. ಬಿಕಾಸ್ ವಿಜುವಲೈಸೇಷನ್ ಮಾತ್ರ ಸಕ್ಕತ್ತಾಗಿದೆ. ಆಡಿಯೋಸು ಅಲ್ಲಿ ಗೋರಿ ನೋಡ್ತಿದ್ಯಲ್ಲ, ಆ ಗೋರಿ ಮಧ್ಯ ಮನುಷ್ಯ ಹುಟ್ಟಿದ ದಿನಾಂಕ ಶಿವರಾಜ್ಕುಮಾರ್, ಡ್ಯಾಶ್ ಸಾಯೋ ದಿನಾಂಕ ಉಪೇಂದ್ರ ಅವರು, ಬರ್ತಿರುತ್ತೆ. ರಾಜ್ಬಿ ಶೆಟ್ಟಿ. ನಡುವಲ್ಲಿರೋ ಸಣ್ಣ ಡ್ಯಾಶ್ ಮನುಷ್ಯನ ಇಡೀ ಜೀವನ. ವಾ, ಏನ್ರಿ ಇದು? ಲೆಟ್ಸ್ ಗೋ. ಸ್ವ್ಯಾಗ್ ನೋಡಪ್ಪ. ನನ್ನ ಕಷ್ಟ ನಂಗೆ ಆಗಿದೆ. ಇನ್ನ ಸೊನ್ನ ತಿರುಪಿ ಸೊನ್ನ. ಉಪೇಂದ್ರ ಅವ್ರು ಲಾರಿ ಓಡಿಸ್ತವ್ರೆ. ಎಲ್ಲಂದ್ರಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇದೇ ಗತಿ. ಎಲ್ಲಂದ್ರಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇದೇ ಗತಿ ಅಂತೆ. ಏನಿದು ಈ ತರ ಒಂದು ಹೊಸ ವರ್ಲ್ಡ್ನೇ ತೋರಿಸ್ತಾ ಇದಾರಲ್ಲಪ್ಪ. ಬೆಸ್ಟ್ ಆಫ್ ಲಕ್. ಓ, ಯಾರು ನೀವು? ಎಂತ ಬೇಕು? ಚೆಲುವೆಯ ನೋಟ ಚೆನ್ನ. ವಾವ್, ಮೈ ಗಾಡ್, ಮೈ ಗಾಡ್. ನೋಡಿದ್ರ ಲಾಸ್ಟ್ ಕ್ಲಿಪ್ಪು? ವಾ, ಲಾಸ್ಟಲ್ಲಿ ಸೀರೆ ಉಟ್ಕೊಂಡ್ಬಂದು ಗೆಜ್ಜೆನೆಲ್ಲ ಹಾಕೊಂಡು ಕಾಲಾಡಿಸಿ ಒಂದು ಹೆಣ್ಣಿನ ವೇಷದಲ್ಲಿ ಬಂದಿದ್ದು ಶಿವರಾಜ್ ಕುಮಾರ್ ಅಲ್ವಾ? ಎಸ್, ಡೌಟೇ ಇಲ್ಲ. ಶಿವರಾಜ್ ಕುಮಾರ್ ಅವರು ಸೀರೆ ಉಟ್ಕೊಂಡ್ಬಂದಿದ್ದಾರೆ. ಸೊ ಅಂದರೆ ಲಾಸ್ಟ್ ಅದೊಂದು ಮಾತ್ರ ತೋರಿಸಿರೋದು. ಸೊ ಇನ್ನು ಮುಂದೆ ಏನಿದೆ, ಎತ್ತ ಏನು, ಇದನ್ನೆಲ್ಲ ನಾವು ಕಂಪ್ಲೀಟಾಗಿ ನಾವು ಸಿನಿಮಾದಲ್ಲೇ ನೋಡಬೇಕು. ಸಕ್ಕತ್ತಾಗಿದೆ ಟ್ರೈಲರ್ ಮಾತ್ರ. ಟ್ರೈಲರ್ ಲಾಂಚ್ ಇವೆಂಟಲ್ಲಿ ನಾನು ಭಾಗಿಯಾಗಿದ್ದೆ. ಸೊ ನೋಡಿದ್ವಿ, ಸೂಪರ್ ಡೂಪರ್, ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಟ್ರೈಲರನ್ನು ಲಾಂಚ್ ಮಾಡಿದ್ದಾರೆ. ಒಂದೇ ಕಡೆ ಅಲ್ಲ, ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಸುಮಾರು 5 ಡಿಸ್ಟಿಕ್ಗಳಲ್ಲಿ ಅಟ್ ಎ ಟೈಮ್ ಒಂದೇ ಟೈಮಲ್ಲಿ 5 ಡಿಸ್ಟಿಕ್ಗಳಲ್ಲಿ ಟ್ರೈಲರ್ನ ಲಾಂಚ್ ಮಾಡಿರೋದು. ಈ ಟ್ರೈಲರ್ ಅದ್ಭುತವಾಗಿ ಮೂಡಿ ಬಂದಿದೆ. ಇದರಲ್ಲಿ ಟ್ವಿಸ್ಟ್ಗಳಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ನನಗಂತೂ ನೋಡ್ತಿದ್ದಾಗೆ ಮೈ ಜುಮ್ ಅಂದ್ಬಿಡ್ತು. ಈ ಶಿವರಾಜ್ ಕುಮಾರ್ ಅವರು ಹೆಣ್ಣಿನ ವೇಷವನ್ನು ಹಾಕೊಂಡ್ಬಂದಿದ್ದಾರೆ ಅಂದರೆ ಅಂಥ ಒಂದು ದೊಡ್ಡ ಲೆಜೆಂಡ್ರಿ ಆರ್ಟಿಸ್ಟ್ಗೆ ಅದನ್ನು ಒಪ್ಸೋದಿದೆಯಲ್ಲ, ಅದು ಕೂಡ ಡೆಬ್ಯೂ ಡೈರೆಕ್ಷನಲ್ಲಿ. ಸೊ ಅರ್ಜುನ್ ಜನ್ಯ ಅವರು ಗೆದ್ದಿದ್ದಾರೆ ಅಂತ ನಾವು ಹೇಳ್ಬೋದು ಇದರಲ್ಲಿ. ಬಿಕಾಸ್ ಅಷ್ಟು ಈಸಿ ಅಲ್ಲ ಒಂದು ದೊಡ್ಡ ಸ್ಟಾರ್ನ ಆ ಥರದ ಪಾತ್ರಕ್ಕೆ ಒಪ್ಪಿಸಿ ಕರ್ಕೊಂಬರೋದು. ಸೊ ಈಸ್ ಆಲ್ರೆಡಿ ಓನ್ ಅಂತ ಹೇಳ್ಬೋದು. ಆ್ಯಂಡ್ ಉಪೇಂದ್ರ ಅವರು ಇದ್ದಾರೆ, ಶಿವಣ್ಣ ಅವರು, ರಾಜ್ಬಿ ಶೆಟ್ಟಿ ಅವರು, ಮಲ್ಟಿಪಲ್ ತುಂಬ ದೊಡ್ಡ ತಾರಗಣ ಇದೆ. ಆ್ಯಂಡ್ ಮಧ್ಯದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಆನಂದ್ ಪಿಕ್ಚರ್ ಹೀರೋಯಿನ್ ಆದಂಥ ಸುಧಾರಾಣಿ ಅವರು. ಸೊ ಸುಧಾರಾಣಿ ಅವರು ಗೆಸ್ಟ್ ಅಪಿಯರೆನ್ಸಲ್ಲಿ ಬಂದು ಅವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರು ಇದ್ದಾರೆ. ಸುಮಾರು ಜನ ಇದ್ದಾರೆ. ಸಿಕ್ಕಾಪಟ್ಟೆ ತುಂಬ ದೊಡ್ಡ ತಾರಾಗಣ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಕನ್ನಡದಲ್ಲಿ ಈ ಸಿನಿಮಾ ಶೂಟ್ ಮಾಡೋಕ್ಕಿಂತ ಮುಂಚೆನೇ ಆ್ಯನಿಮೇಷನಲ್ಲಿ ರೆಡಿ ಮಾಡಿ ಅದನ್ನು ಆರ್ಟಿಸ್ಟ್ಗಳಿಗೆ ತೋರಿಸಿ ಹಿಂಗೆ ಬರುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು, ಒಂದು ಫಾರ್ ಎಕ್ಸಾಂಪಲ್ ಆಗಿ ಜೆರಾಕ್ಸ್ ಕಾಪಿ ಅಂತಾರಲ್ಲ, ಸೊ ಜೆರಾಕ್ಸ್ ಕಾಪಿ ಅನ್ನೋ ಥರನೇ ಒಂದು ಆ್ಯನಿಮೇಷನ್ ಮಾಡಿ ತೋರಿಸಿ ಅದಾದಮೇಲೆ ಸಿನಿಮಾ ಸ್ಟಾರ್ಟ್ ಮಾಡಿರೋದು ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿರೋ ಮಟ್ಟಿಗೆ. ಯಾಕಂತಂದರೆ ಇದರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ನನಗೆ ಇದ್ರ ಬಗ್ಗೆ ಗೊತ್ತು. ಆ್ಯಂಡ್ ಇದರಲ್ಲಿ ನನಗೂ ಒಂದು ಚಿಕ್ಕ ಪಾತ್ರನ ಕೊಟ್ಟಿದ್ದಾರೆ. ಆ ಪಾತ್ರನ ನಾನು ನಿಭಾಯಿಸಿದ್ದೀನಿ. ಸಿನಿಮಾ ರಿಲೀಸ್ ಆದಾಗ ನೋಡಬೇಕು ಎಷ್ಟು ಚೆನ್ನಾಗಿ ಕಾಣ್ತೀವಿ, ಏನು ಕತೆ ಎತ್ತ. ಐ ಆಮ್ ವೇಟೆಡ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಇದೇ ಡಿಸೆಂಬರ್ 25ನೇ ತಾರೀಕಿಗೆ
25ಗೆ 45 ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋದು. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದಂಥ ಅರ್ಜುನ್ ಜನ್ಯ ಅವ್ರದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಆ್ಯಂಡ್ ವರ್ಲ್ಡ್ ವೈಡಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಜಗತ್ತಿನಾದ್ಯಂತ ರಿಲೀಸ್ ಆಗ್ತಾ ಇರೋದ್ರಿಂದ ನಮಗೂ ಭಾಳ ಖುಷಿ ಕೊಡ್ತಾ ಇದೆ. ಸೊ ಆದಷ್ಟು ಬೇಗ ಟ್ರೈಲರ್ನ ಯಾರು ನೋಡಿಲ್ಲ ಟ್ರೈಲರ್ನ ನೋಡಿ ಆ್ಯಂಡ್ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮೋರ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಶಾರ್ಟ್ಸಲ್ಲಿ ಇನ್ನೂ ತುಂಬ ಇವೆಂಟಲ್ಲಿ ನಡೆದಂಥ ತುಂಬ ಒಂದಿಷ್ಟು ವಿಷಯಗಳನ್ನ ನಾನು ನಿಮಗೆ ಶಾರ್ಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದೇ 25ನೇ ತಾರೀಕು ಕ್ರಿಸ್ಮಸ್ ದಿನ 45 ಚಿತ್ರ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರನ ನೋಡಿ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.